ನಮಸ್ಕಾರ ಗೃಹಲಕ್ಷ್ಮಿ ಪ್ರಿಯರೇ. ಹೌದು, ಇಲ್ಲಿ ಮಹಿಳೆಯರಿಗೆ ಇಲ್ಲಿ 20 ಮತ್ತು 21, 22ನೇ ಕಂತಿನ ಹಣವನ್ನು ವಿಶೇಷವಾಗಿ ನೀಡ್ತಾ ಇರುವಂತದ್ದು. ಯಾರ ಖಾತೆಗೆ 2 ತಿಂಗಳ ಕಂತಿನ ಹಣ ಪೆಂಡಿಂಗ್ ಇದೆಯೋ ಅದು ಕೂಡ ಬರ್ತಾ ಇರುವಂತದ್ದು. ಹಾಗೆ ಇಲ್ಲಿ 22ನೇ ಕಂತಿನ ಹಣವು ಕೂಡ ಇಲ್ಲಿ ಬರ್ತಾ ಇರುವಂತದ್ದು. ಇಲ್ಲಿ ವಿಶೇಷವಾಗಿ ಹಣವನ್ನು ಹಾಕ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ ಇತ್ತೀಚಿನ ಪಾವತಿ ಯಾವ ಜಿಲ್ಲೆಗೆ ಸಿಗ್ತಾ ಇರುವಂತದ್ದು? ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ವಿಶೇಷ ಆಧಾರದ ಮೇಲೆ ಮಹಿಳೆಯರ ಖಾತೆಗೆ ಸರ್ಕಾರದ ಹಣ ಜಮೆ ಆಗಲಿದೆ ಎಂಬ ಮಹತ್ವವಾದ ಸುದ್ದಿಯನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತದ್ದು. ಹೌದು, ಇಲ್ಲಿ ಪ್ರತಿ ಮಹಿಳೆಯರ ಖಾತೆಗೆ ಇಂದು ಹಣ ಹೋಗ್ತಾ ಇರುವಂತದ್ದು. ಹೊಸದಾಗಿ ಯಾವ ಒಂದು ಯೋಜನೆಯನ್ನು ಕೂಡ ಸರ್ಕಾರದಿಂದ ಮಹಿಳೆಯರಿಗೆ ನೀಡ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೆ ಯಾವ ಮಹಿಳೆಯ ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಎಂಬ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇರುವಂತದ್ದು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಮಹಿಳೆಯರ ಖಾತೆಗೆ ನೇರವಾಗಿ ಜಮೆ ಮಾಡಲಾಗುವಂತದ್ದು. ಈ ಒಂದು ಯೋಜನೆಯ ಉದ್ದೇಶವೇನೆಂದ್ರೆ ಮನೆಯಲ್ಲಿ, ಹೌದು, ಇಲ್ಲಿ ಮಹಿಳೆಯರಿಗೆ ಮನೆತನದಲ್ಲಿ ಮಹಿಳೆಯರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಒಂದು ಹಣವನ್ನು ಮಹಿಳೆಯರ ಖಾತೆಗೆ ನೀಡ್ತಾ ಇರುವಂತದ್ದು. ಅವಳಿಗೊಂದು ನಿತ್ಯ ಖರ್ಚಿಗೆ ನೇರವಾಗುವ ಹಣವನ್ನು ಇಲ್ಲಿ ನೀಡ್ತಾ ಇರುವಂತದ್ದು ಸರ್ಕಾರದಿಂದ. ಈ ಬಾರಿ ಕೂಡ ಹೌದು, ಇಲ್ಲಿ ಪ್ರತಿ ಮಹಿಳೆಯರ ಖಾತೆಗೆ ಈ ಬಾರಿ ಹಣ ಬಿಡುಗಡೆ ಮಾಡಲಾಗಿದ್ದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷದ ಹಿನ್ನೆಲೆ ಎಂದು ಸರ್ಕಾರದಿಂದ ತಿಳಿಸಲಾಗಿರುವಂತದ್ದು. ಈ ಒಂದು ಜಿಲ್ಲೆಗೆ ಇಂದು ತಲುಪ್ತಾ ಇರುವಂತದ್ದು. ಹೌದು, ಇಲ್ಲಿ ಮಹಿಳೆಯರಿಗೆ ಈ ಒಂದು 18 ಜಿಲ್ಲೆಯಲ್ಲಷ್ಟನ್ನು ಕೂಡ ಇಲ್ಲಿ ಸರ್ಕಾರದಿಂದ ನಿರ್ಧರಿಸಿ ಮಹಿಳೆಯರ ಖಾತೆಗೆ ಇಲ್ಲಿ 4,000 ರೂಪಾಯಿ ಹಣವನ್ನು ನಿರ್ಧರಿಸಿ ಹಾಕ್ತಾ ಇರುವಂತದ್ದು. ಹೌದು, ಏಕೆಂದ್ರೆ ಇಲ್ಲಿ ಎಷ್ಟೋ ದಿನದಿಂದ ಪೆಂಡಿಂಗ್ ಇರುವಂತಹ ಹಣವನ್ನು ಕೂಡ ಇಲ್ಲಿ ಹಾಕ್ತಾ ಇರುವಂತದ್ದು. ಇಲ್ಲಿ ಬರೋಬ್ಬರಿ 4,000 ರೂಪಾಯಿ ಹಣವಂತೂ ಖಚಿತವಾಗಿ ಹಾಕ್ತಾ ಇದ್ದಾರೆ. ಆದ್ರೆ ನಿಮಗೆ 20 ಮತ್ತು 21, 22ನೇ ಕಂತಿನ ಹಣ ಅಂದ್ರೆ 3 ತಿಂಗಳ ಹಣ ಬಾಕಿ ಇದ್ರೆ ಕೂಡ ನಿಮಗೆ 6,000 ರೂಪಾಯಿ ಹಣವನ್ನು ಕೂಡ ಇಲ್ಲಿ ಸರ್ಕಾರದಿಂದ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಹಾಕ್ತಾ ಇರುವಂತದ್ದು ಇಲ್ಲಿ ಮಹಿಳೆಯರ ಖಾತೆಗೆ. ಇಲ್ಲಿ ಯಾವ ಜಿಲ್ಲೆಗೆ ಬರ್ತಾ ಇರುವಂತದ್ದು ಈ ಒಂದು ಹಣ ಅಂತ ನೋಡುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಇಲ್ಲಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೌದು, ಇಲ್ಲಿ ಮಹಿಳೆಯರ ಖಾತೆಗೆ ಯಾವ ಜಿಲ್ಲೆಯ ಮಹಿಳೆಯ ಖಾತೆಗೆ ಈ ಒಂದು ಹಣ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಮಹಿಳೆಯ ಖಾತೆಗೆ ಹೋಗ್ತಾ ಇರುವಂತದ್ದು. ಮೈಸೂರು, ಶಿವಮೊಗ್ಗ, ಧಾರವಾಡ, ಬಳ್ಳಾರಿ ಜಿಲ್ಲೆಯ ಕೂಡ ಇಲ್ಲಿ ಮಹಿಳೆಯರ ಖಾತೆಗೆ ಹೋಗ್ತಾ ಇರುವಂತದ್ದು. ವಿಜಯಪುರ, ಕೊಡಗು, ಉತ್ತರ ಕನ್ನಡ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ, ತುಮಕೂರು, ಮಂಡ್ಯ, ಹಾಸನ ಜಿಲ್ಲೆಯ ಮಹಿಳೆಯರ ಖಾತೆಗೆ ಕೂಡ ಇಲ್ಲಿ ಹೋಗ್ತಾ ಇರುವಂತದ್ದು. ಹೌದು, ಇಲ್ಲಿ ಹಾಸನ ಜಿಲ್ಲೆಯ ಮಹಿಳೆಯರ ಖಾತೆಗೂ ಕೂಡ ಇಲ್ಲಿ ಹೋಗ್ತಾ ಇರುವಂತದ್ದು. ಮತ್ತು ಇಲ್ಲಿ ಚಾಮರಾಜನಗರ ಮತ್ತು ಯಾದಗಿರಿ, ಕಲಬುರಗಿ ಮತ್ತು ಬಾಗಲಕೋಟೆ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆಯ ಮಹಿಳೆಯರ ಖಾತೆಗೆ ಕೂಡ ಇಲ್ಲಿ ಹೋಗ್ತಾ ಇರುವಂತದ್ದು. ಈ ಜಿಲ್ಲೆಯ ಮಹಿಳೆಯರಿಗೆ SMS ಮೂಲಕ ಅಂದ್ರೆ ನಿಮ್ಗೆ ಪ್ರತಿ ಮಹಿಳೆಯರ ಈ ಒಂದಿಷ್ಟು ಜಿಲ್ಲೆಯ ಲಿಸ್ಟ್ ಅನ್ನು ಕೊಟ್ಟಿದೆ ಅಲ್ಲ ಸರ್ಕಾರದಿಂದ, ಆ ಒಂದು ಜಿಲ್ಲೆಯ ಲಿಸ್ಟ್ ಅಲ್ಲಿರುವ ಮಹಿಳೆಯರಿಗೆ ಪ್ರತಿ ಮಹಿಳೆಯರಿಗೂ ಕೂಡ SMS ಮೂಲಕ ಹಣ ಜಮಾ ಆಗಲಿದೆ ಎನ್ನುವ ಮಾಹಿತಿ ಬರ್ತಾ ಇರುವಂತದ್ದು. ಏಕೆಂದ್ರೆ ಸರ್ಕಾರದಿಂದಲೇ ಈ ಒಂದು ಮಾಹಿತಿಯನ್ನು ಪ್ರತಿ ಮಹಿಳೆಯರಿಗೆ ತಿಳಿಸುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದ್ರಿಂದ ನಾನು ನಿಮಗೆ ಪ್ರತಿ ಮಹಿಳೆಯರಿಗೂ ತಿಳಿಸ್ತಾ ಇರುವಂತದ್ದು. ನೋಡಿ ಮಹಿಳೆಯರೇ, ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಯಾವ ಒಂದು ಯೋಜನೆಯಿಂದ ಸರ್ಕಾರದಿಂದ ತಿಳಿಸಲಾಗಿದೆ, ಯಾವ ಒಂದು, ಹೌದು, ಇಲ್ಲಿ ಪ್ರತಿಯೊಬ್ಬರಿಗೂ ಮಹಿಳೆಯರಿಗೆ ಒಂದು ವಿಶೇಷವಾದ ಯೋಜನೆಯನ್ನು ಕೂಡ ನೀಡಲಾಗಿದೆ. ಆ ಒಂದು ಯೋಜನೆಗಳು ಯಾವುವು ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ಹಾಗೆಯೇ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ರಾಜ್ಯ ಸರ್ಕಾರದಿಂದ ವಿಶೇಷ ಪಾವತಿ ಪ್ರಕ್ರಿಯೆ ವೇಗವಾಗಿ ನಡೆಯಲಾಗಿದೆ. ಈ ಹಬ್ಬದ ಸಂದರ್ಭದಲ್ಲಿ ಹಣ ತಲುಪುವಂತೆ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಇಲ್ಲಿ ಸರ್ಕಾರದಿಂದ. ಬಹು ಮಹತ್ವದ ಸುದ್ದಿಯಾಗಿದೆ. ಕೆಲವು ಜಿಲ್ಲೆಗಳಿಗೆ ಪೂರಕ ರೂಪದಲ್ಲಿ, ಹೌದು, ಪ್ರತಿ ಜಿಲ್ಲೆಗೂ ಕೂಡ 4,000 ರೂಪಾಯಿ ಹಣ ತಲುಪ್ತಾ ಇದೆ ಅಂತ ಕೂಡ ತಿಳಿದು ಬರ್ತಾ ಇರುವಂತದ್ದು. ಏಕೆಂದ್ರೆ ಯಾವುದೇ ಕಂತಿನ ಹಣ ಅವರಿಗೆ ಪೆಂಡಿಂಗ್ ಇದ್ರೆ ಆ ಒಂದು ಕಂತಿನ ಹಣ ಕೂಡ ಬರ್ತಾ ಇರುವಂತದ್ದು. ಇವಾಗ ಪ್ರತಿಯೊಬ್ಬ ಮಹಿಳೆಯ ಖಾತೆಗೆ 4,000 ರೂಪಾಯಿ ಹಣವನ್ನು ಸರ್ಕಾರದಿಂದ ನಿರ್ಧರಿಸಿ ಹಾಕ್ತಾ ಇರುವಂತದ್ದು. ಈ 2 ತಿಂಗಳ ಹಣವನ್ನು ಒಟ್ಟಾಗಿ ಜಮಾ ಮಾಡಲಾಗುತ್ತಿದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ನೋಡಿ, ಇಲ್ಲಿ ಮಹಿಳೆಯರ ಪ್ರತಿ ಗೃಹಲಕ್ಷ್ಮಿಯರಿಗೆ ಈ ಒಂದು ವಿಶೇಷ ಆಫರ್ ಅನ್ನು ನೀಡಿರುವಂತದ್ದು. ಏಕೆಂದ್ರೆ ಈ ಒಂದು ಹಣವನ್ನು ಇವಾಗ ಕೊಡ್ತಾ ಇರುವಂತದ್ದು ವಿಶೇಷ ಆಫರ್ ಅಂತೆಲ್ಲ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಯುಕ್ತವಾಗಿ ಸರ್ಕಾರದಿಂದ ಮಹಿಳೆಯರಿಗೆ ಖುಷಿ ಆಗುವ ವಿಚಾರವನ್ನು ಇಟ್ಕೊಂಡು ಈ ಒಂದು ಹಣವನ್ನು 4,000 ರೂಪಾಯಿ ಅಂತ ಹಣವನ್ನು ಪ್ರತಿ ಮಹಿಳೆಯರ ಖಾತೆಗೆ ಹಾಕ್ತಾ ಇರುವಂತದ್ದು. ಈ ಒಂದು ಅವಕಾಶ ಪ್ರತಿ ಮಹಿಳೆಯರಿಗೆ ಸಿಗಲಿ ಅಂತ ಕೂಡ ನಾನು ಕೂಡ ಹಾರೈಸ್ತೇನೆ. ಇಲ್ಲಿ ಪ್ರತಿ ಮಹಿಳೆಯರಿಗೆ, ಹೌದು, ಈ ಒಂದು ಯೋಜನೆಯನ್ನು ಕೂಡ ಸರ್ಕಾರದಿಂದ ನಿರ್ಧರಿಸಿ ಪ್ರತಿ ಮಹಿಳೆಯರಿಗೆ ಕೊಡ್ತಾ ಇರುವಂತದ್ದು. ಪ್ರತಿ ಮಹಿಳೆಯರು ನಮ್ಮ ಸರ್ಕಾರದ ಯಾವುದೇ ಒಂದು ಯೋಜನೆ ಆಗಿರ್ಬೋದು, ಯಾವುದೇ ಒಂದು ಸರ್ಕಾರದ ಕೆಲಸದಲ್ಲಾಗಿರ್ಬೋದು, ಪ್ರತಿ ಮಹಿಳೆಯರಿಗೆ ಅವಕಾಶ ಕಲ್ಪಿಸಿ ಈಗ ಸರ್ಕಾರದಿಂದ ಅದೆಷ್ಟೋ ಮಹಿಳೆಯರಿಗೆ ಉಪಯುಕ್ತವಾಗುವಂತೆ 2,000 ರೂಪಾಯಿ ಹಣವನ್ನು ಕೂಡ ಸರ್ಕಾರದಿಂದ ಪ್ರತಿ ತಿಂಗಳು ಹಾಕ್ತಾ ಇದ್ದಾರೆ. ಇಲ್ಲಿ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಅದೆಷ್ಟೋ ಮಹಿಳೆಯರಿಗೆ ಈ ಒಂದು ಹಣವು ಜೀವನವನ್ನು ನಡೆಸೋದಕ್ಕೆ ಸುಲಭವಾದ ದಾರಿಯಾಗಿದೆ. ಹಾಗೆಯೇ ಇಲ್ಲಿ ವರಮಹಾಲಕ್ಷ್ಮಿ ಪ್ರಯುಕ್ತ 4,000 ರೂಪಾಯಿ ಹಣವನ್ನು ಹಾಕ್ತಾ ಇರುವಂತದ್ದು ಬಹಳಷ್ಟು ಮಹಿಳೆಯರಿಗೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆದಷ್ಟು
ಆದಷ್ಟು ಬೇಗ ಈ ಒಂದು ಹಣವನ್ನು ಕರ್ನಾಟಕದ ಪ್ರತಿ ಜಿಲ್ಲೆಯ ಮಹಿಳೆಯರು ಪಡೆದುಕೊಳ್ಳಿ ಅಂತ ಕೂಡ ನಾನು ಹೇಳ್ತೇನೆ. ಹಾಗೆಯೇ ಸರ್ಕಾರದಿಂದ ಯಾವ ತರಹದ ಜಿಲ್ಲೆಯ ಲಿಸ್ಟ್ ಅನ್ನು ಬಿಡ್ತಾರೋ ಆ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿ ಮಹಿಳೆಯರು ಯಾವ ಮಹಿಳೆಯರಿಗೆ ಈ ಒಂದು ಹಣ ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಅದಕ್ಕೋಸ್ಕರ ಪ್ರತಿ ಮಹಿಳೆಯರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲ ಗೃಹಲಕ್ಷ್ಮಿಯರಿಗೂ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಅಂತ ಕೂಡ ನಾನು ನಿಮಗೆ ತಿಳಿಸ್ತಿದ್ದೇನೆ. ಪ್ರತಿಯೊಬ್ಬ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಗೃಹಲಕ್ಷ್ಮಿಯರಿಗೆ ಧನ್ಯವಾದಗಳು.